ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಬ್ರೈನ್ ಸ್ಟ್ರಕ್ಚರ್ ನೋಡಿದ್ವಿ. ಈ ವಿಡಿಯೋನಲ್ಲಿ ನಮ್ಮ ಬ್ರೈನ್ನ ಬಗ್ಗೆ ಒಂದು ಮೋಸ್ಟ್ ಪವರ್ಫುಲ್ ಟ್ರೂತ್ ನೋಡೋಣ. ನಮ್ಮ ಬ್ರೈನ್ನ ನಾವು ಯಾವ ವಯಸ್ಸಿನಲ್ಲಾದರೂ ಚೇಂಜ್ ಮಾಡ್ಕೋಬಹುದು, ಅಡಾಪ್ಟ್ ಮಾಡ್ಕೋಬಹುದು, ಮತ್ತೆ ರಿವೈರ್ ಕೂಡ ಮಾಡ್ಕೋಬಹುದು. ಇದು ತುಂಬಾ ಪವರ್ಫುಲ್ ವಿಷಯ. ಈಗಿನ ಲೈಫ್ ಸ್ಟೈಲ್ ಇಂದ ಬೆಸ್ಟ್ ಲೈಫ್ ಸ್ಟೈಲ್ಗೆ ಯಾವ ಏಜ್ ನಲ್ಲಾದ್ರೂ ನಮ್ಮ ಬ್ರೈನ್ನ ರಿವೈರ್ ಮಾಡ್ಕೋಬಹುದು. ಇದ್ರ ಬಗ್ಗೆ ತಿಳ್ಕೊಬೇಕಿದ್ರೆ ತುಂಬಾ ಎಕ್ಸೈಟ್ ಆಗಿದೆ. ಕಾರಣ ಲೈಫ್ ಇಷ್ಟೇ ಬಿಡು ಅನ್ಕೊಂಡಾಗ ಬ್ರೈನ್ ರಿವೈರಿಂಗ್ ಮೂಲಕ ನಾವು ನಮ್ಮ ಲೈಫ್ನ ಬೆಸ್ಟ್ ಡೈರೆಕ್ಷನ್ ಕಡೆಗೆ ತಗೊಂಡು ಹೋಗಬಹುದು ಮತ್ತು ಈಗಿನ ಚಾಲೆಂಜಸ್ ನ ಫೇಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋದಲ್ಲಿ ಬ್ರೈನ್ ರಿವೈರ್ ಮತ್ತು ಅಡಾಪ್ಟ್ ಆಗೋದ್ರ ಬಗ್ಗೆ ನೋಡೋಣ. ಹೇ ಫ್ರೆಂಡ್, ಈ ಚಾನೆಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಅಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಈ ವಿಡಿಯೋದಲ್ಲಿ ನಾವು 5 ಮೇಜರ್ ವಿಷಯಗಳನ್ನ ನೋಡೋಣ. ಫಸ್ಟ್, ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೇನು, ಇದು ಯಾಕೆ ಇಂಪಾರ್ಟೆಂಟ್, ವೈ ಇಟ್ ಮ್ಯಾಟರ್ಸ್. ಮೂರನೆಯದು, ನಮ್ಮ ಬ್ರೈನ್ ನಿಜವಾಗಿಯೂ ಹೇಗೆ ಚೇಂಜ್ ಆಗುತ್ತೆ. ಫೋರ್ತ್, ಪ್ರಾಕ್ಟಿಕಲ್ ಆಗಿ ಹ್ಯಾಬಿಟ್ಸ್ ಮೂಲಕ ರಿವೈರಿಂಗ್ ಹೇಗೆ ಮಾಡ್ಕೊಳ್ಬಹುದು. ಫಿಫ್ತ್, ಸಿಂಪಲ್ 8 ವೀಕ್ಸ್ ಬ್ರೈನ್ ರಿವೈರಿಂಗ್ ಪ್ಲಾನ್ ನೋಡೋಣ. ಫಸ್ಟ್, ಈ ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೇನು, ಲರ್ನಿಂಗ್, ಅಭ್ಯಾಸ, ಟ್ರೈನಿಂಗ್ ಮತ್ತು ಎಕ್ಸ್ಪೀರಿಯನ್ಸ್ ಇಂದ ನಮ್ಮ ನರ್ವಸ್ ಸಿಸ್ಟಮ್ಸ್, ಅದರ ಸ್ಟ್ರಕ್ಚರ್ ಮತ್ತು ಕನೆಕ್ಷನ್ಸ್ನ ಬದಲಾಯಿಸ್ಕೊಳ್ಳೋ ಪ್ರಾಸೆಸ್. ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಸೆಕೆಂಡ್, ಇದು ಯಾಕೆ ಇಂಪಾರ್ಟೆಂಟ್, ವೈ ಇಟ್ ಮ್ಯಾಟರ್ಸ್. ಹಿಂದೆ ಸೈಂಟಿಸ್ಟ್ ಚೈಲ್ಡ್ಹುಡ್ ನಂತರ ನಮ್ಮ ಬ್ರೈನ್ ಫಿಕ್ಸ್ಡ್ ಆಗಿಬಿಡತ್ತೆ ಅಂತ ನಂಬಿದ್ರು. ಆದ್ರೆ ಮಾಡರ್ನ್ ರಿಸರ್ಚ್ ಹೇಳೋದೇ ಬೇರೆ. ಅಂದ್ರೆ ನಮ್ಮ ಬ್ರೈನ್ ಕೂಡ ಇನ್ನೂ ಅಡಾಪ್ಟ್ ಆಗ್ಬಹುದು ಅಂಡ್ ಚೇಂಜ್ ಆಗಬಹುದು. ಅಂದ್ರೆ ನಿಮ್ಮ ವಯಸ್ಸು ಏನೇ ಇರಲಿ, ನೀವು ಹೊಸ ವಿಷಯಗಳನ್ನ ಕಲಿಬಹುದು, ನಿಮ್ಮ ಹ್ಯಾಬಿಟ್ಸ್ನ ಬದಲಾಯಿಸ್ಕೋಬಹುದು, ಫೋಕಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು, ಮೆಂಟಲಿ ಗ್ರೋ ಆಗಬಹುದು. ಇದರಿಂದ ನಿಮ್ಮ ಬ್ರೈನ್ಗೆ ಹೊಸ ದಿಕ್ಕು ಮತ್ತು ಹೊಸ ಪವರ್ ಕೊಡಬಹುದಾಗಿದೆ. ಮೂರನೆಯದು, ನಮ್ಮ ಬ್ರೈನ್ ನಿಜವಾಗಿಯೂ ಹೇಗೆ ಚೇಂಜ್ ಆಗತ್ತೆ. ನಮ್ಮ ಬ್ರೈನ್ ಫಿಕ್ಸ್ಡ್ ಆಗಿಲ್ಲ ಅಂತ ಗೊತ್ತಾಯ್ತು, ಜೊತೆಗೆ ಇದು ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಹಾಗಾದ್ರೆ ಇದು ಹೇಗೆ ಚೇಂಜ್ ಆಗತ್ತೆ? ಇದು 3 ರೀತಿ ನಡೆಯುತ್ತೆ. ಸಿನಾಪ್ಟಿಕ್ ಪ್ಲಾಸ್ಟಿಸಿಟಿ ಅಂದ್ರೆ ನ್ಯೂರಾನ್ಸ್ ನಡುವಿನ ಕನೆಕ್ಷನ್ಸ್ ನ ಸ್ಟ್ರಾಂಗ್ ಅಥವಾ ವೀಕ್ ಆಗೋ ಪ್ರಾಸೆಸ್. ನೀವು ಒಂದೇ ಆಕ್ಷನ್ಸ್, ಥಾಟ್ಸ್ ಅಥವಾ ಕೆಲಸವನ್ನ ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾಗ ಆ ಬ್ರೈನ್ ಕನೆಕ್ಷನ್ಸ್ ನ್ಯಾಚುರಲಿ ಸ್ಟ್ರಾಂಗ್ ಆಗಿ ಗ್ರೋ ಆಗತ್ತೆ. ನೆಕ್ಸ್ಟ್, ಸ್ಟ್ರಕ್ಚರಲ್ ಪ್ಲಾಸ್ಟಿಸಿಟಿ ಅಂದ್ರೆ ನಿಮ್ಮ ಬ್ರೈನ್ ಹೊಸದಾಗಿ ಕಲಿಯುವಾಗ ಅಥವಾ ಹೊಸ ಎಕ್ಸ್ಪೀರಿಯನ್ಸ್ನ ಫೇಸ್ ಮಾಡಿದಾಗ ನಿಮ್ಮ ಬ್ರೈನ್ನಲ್ಲಿ ಹೊಸ ಕನೆಕ್ಷನ್ಸ್ ಬಿಲ್ಡ್ ಆಗೋ ಪ್ರಾಸೆಸ್. ಅಂದರೆ ಬ್ರೈನ್ ಲಿಟ್ರಲಿ ತನ್ನ ಸ್ಟ್ರಕ್ಚರ್ ಚೇಂಜ್ ಮಾಡುತ್ತೆ. ಮೂರನೇದು, ಫಂಕ್ಷನಲ್ ರಿಆರ್ಗನೈಸೇಷನ್ ಅಂದರೆ ಬ್ರೈನ್ನ ಒಂದು ಭಾಗ ಕೆಲಸ ಮಾಡದೇ ಇದ್ದಾಗ ಅಥವಾ ನೀವು ಹೊಸದಾಗಿ ಕಲಿತಾಗ ಬೇರೆ ಭಾಗ ಅದೇ ಕೆಲಸವನ್ನು ಟೇಕ್ ಓವರ್ ಮಾಡುವ ಪ್ರಾಸೆಸ್. ಅಂದರೆ ಬ್ರೈನ್ ತನ್ನ ಕೆಲಸಗಳನ್ನ ಹೊಸ ರೀತಿಯಲ್ಲಿ ಅಡ್ಜಸ್ಟ್ ಆಗಿ ಶೇರ್ ಮಾಡ್ಕೊಳ್ಳುತ್ತೆ. ಸಿನಾಪ್ಟಿಕ್ ಪ್ಲಾಸ್ಟಿಸಿಟಿ, ಸ್ಟ್ರಕ್ಚರಲ್ ಪ್ಲಾಸ್ಟಿಸಿಟಿ, ಫಂಕ್ಷನಲ್ ರಿಆರ್ಗನೈಸೇಷನ್ ಇದೆಲ್ಲದರಿಂದ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ನಿಮ್ಮ ಡೈಲಿ ರೋಟೀನ್ಸ್, ಅಭ್ಯಾಸಗಳು, ಹ್ಯಾಬಿಟ್ಸ್ ಮತ್ತು ಅನುಭವ, ಎಕ್ಸ್ಪೀರಿಯನ್ಸ್ ನೇರವಾಗಿ ನಿಮ್ಮ ಬ್ರೈನ್ ಶೇಪ್ ಮತ್ತು ಫಂಕ್ಷನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆದ್ರಿಂದ ನಿಮ್ಮ ಡೇ ರೋಟೀನ್ಸ್ ಅನ್ನ ಸರಿಯಾಗಿ ಗಾರ್ಡ್ ಮಾಡ್ಕೊಳ್ಳಿ. ಲಾಂಗ್ ರನ್ ನಲ್ಲಿ ಇದು ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ದೊಡ್ಡ ಪಾತ್ರ ನಿರ್ವಹಿಸುತ್ತೆ. ಸೊ ಇದನ್ನ ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲಿ ಹೇಗೆ ಬಳಸ್ಕೊಳ್ಳೋದು, ಇದನ್ನ ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಫೋರ್ತ್, ಹ್ಯಾಬಿಟ್ಸ್ ಅಂಡ್ ರಿವೈರಿಂಗ್, ದ ಪ್ರಾಕ್ಟಿಕಲ್ ಸೈಡ್. ಫಸ್ಟ್, ಈ ಸಿಂಪಲ್ ಹ್ಯಾಬಿಟ್ ಲೂಪ್ ನೋಡೋಣ. ಕ್ಯೂ, ರೋಟೀನ್, ರಿವಾರ್ಡ್ಸ್ ಅರ್ಥ ಮಾಡ್ಕೊಳ್ಳೋಣ. ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ರಿವ್ಯೂ ನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಮಾತಾಡಿದ್ದೀನಿ. ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ನೀವು ಆ ವಿಡಿಯೋನ ಚೆಕ್ ಮಾಡಬಹುದು. ಕ್ಯೂ ಅಂದ್ರೆ ಸೂಚನೆ, ನಿಮ್ಮ ಬ್ರೈನ್ಗೆ ಒಂದು ಆಕ್ಷನ್ ಶುರು ಮಾಡೋದಕ್ಕೆ ಸಿಗುವ ಸಿಗ್ನಲ್. ಎಕ್ಸಾಂಪಲ್, ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದು, ಹಸಿವಾಗೋದು. ರೋಟೀನ್, ಅಭ್ಯಾಸ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಮಾಡುವ ಆಕ್ಷನ್ಸ್ ಅಥವಾ ಕೆಲಸ. ಎಕ್ಸಾಂಪಲ್, ಫೋನ್ ಸ್ಕ್ರೋಲ್ ಮಾಡೋದು, ತಿನ್ನೋದು, ಬ್ರಷ್ ಮಾಡೋದು, ವಾಕ್ ಹೋಗೋದು, ಕಾಫಿ ಟೀ ಕುಡಿಯೋದು. ಇನ್ನು ರಿವಾರ್ಡ್, ನಿಮಗೆ ಸಿಗೋ ಆ ಎಕ್ಸ್ಪೀರಿಯನ್ಸ್, ಆ ಅನುಭವ, ಆ ಆಕ್ಷನ್ ಆರ್ ಕೆಲಸ ಮಾಡಿದ ಮೇಲೆ ಬ್ರೈನ್ಗೆ ಸಿಗೋ ಗುಡ್ ಫೀಲಿಂಗ್, ಸಂತೋಷ, ಕಾಮ್ನೆಸ್, ಕಂಫರ್ಟ್, ಎನರ್ಜಿ ಅಥವಾ ಜಸ್ಟ್ ರಿಲೀಫ್. ನಮ್ಮ ಬ್ರೈನ್ಗೆ ರಿವಾರ್ಡ್ಸ್ ತುಂಬಾ ಇಷ್ಟ, ಅದರಿಂದ ಅದೇ ಲೂಪ್ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರುತ್ತೆ. ಇದೇ ರೀತಿ ಹ್ಯಾಬಿಟ್ಸ್ ಕ್ಯೂ, ರೋಟೀನ್, ರಿವಾರ್ಡ್ ಮೇಲೆ ಬಿಲ್ಡ್ ಆಗಿ ಆಟೋಮ್ಯಾಟಿಕ್ ಆಗುತ್ತೆ. ಸೆಕೆಂಡ್, ರಿಪಿಟೇಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾವಾಗ ನಾವು ಒಂದೇ ಸಿಚುವೇಶನ್ ಅಲ್ಲಿ ಒಂದೇ ಕೆಲಸವನ್ನ ರಿಪೀಟೆಡ್ ಆಗಿ ಮಾಡ್ತಾ ಹೋಗ್ತೀವಿ, ನಮ್ಮ ಬ್ರೈನ್ ನ ನರ್ವ್ ಪಾತ್ವೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹೇಗೆ ನಾವು ಒಂದೇ ದಾರಿಯಲ್ಲಿ ಮತ್ತೆ ಮತ್ತೆ ನಡೀತಾ ಹೋದ್ರೆ ಆ ದಾರಿ ಸ್ಪಷ್ಟವಾಗತ್ತೆ, ಅದೇ ರೀತಿ ಬ್ರೈನ್ ನ ಪಾತ್ವೇಸ್ ಕೂಡ ಕ್ಲಿಯರ್ ಆಗಿ ಸ್ಟ್ರೆಂಥನ್ ಆಗುತ್ತೆ. ಕ್ಲಿಯರ್ ಆಗಿ ಸ್ಟ್ರಾಂಗ್ ಆಗೋಕೆ ರಿಪಿಟೇಷನ್ ತುಂಬಾ ಮುಖ್ಯ. ಇದರಿಂದ ಬ್ರೈನ್ ಹೇಳತ್ತೆ, ಓ ಈ ಆಕ್ಷನ್ ಇಂಪಾರ್ಟೆಂಟ್ ಅಂತ. ಆಮೇಲೆ ಇದನ್ನ ಈಚ್ ಟೈಮ್ ಮಾಡೋದು ಇನ್ನೂ ಈಸಿ ಆಗತ್ತೆ. ಈ ರೀತಿ ಹ್ಯಾಬಿಟ್ಸ್ ಆಟೋಮೆಟಿಕ್ ಆಗೋಕೆ ಶುರು ಆಗತ್ತೆ. ಅಡಲ್ಟ್ಸ್ಗೆ ಹೊಸ ಹ್ಯಾಬಿಟ್ ಸೆಟ್ ಮಾಡೋಕೆ ಕೆಲ ವಾರಗಳಿಂದ ತಿಂಗಳವರೆಗೂ ಬೇಕಾಗಬಹುದು. ಆ ಟೈಮ್ ನಲ್ಲಿ ಕಂಟಿನ್ಯೂಸ್ ರಿಪಿಟೇಷನ್ ಮತ್ತು ಕನ್ಸಿಸ್ಟೆನ್ಸಿ ಇರೋದು ತುಂಬಾ ಮುಖ್ಯ. ನೀವು ಕನ್ಸಿಸ್ಟೆನ್ಸಿ ಇಟ್ಟು ಮುಂದುವರಿಸಿದ್ರೆ ಬ್ರೈನ್ ಖಂಡಿತವಾಗಿ ಚೇಂಜ್ ಆಗತ್ತೆ. ಮೂರನೆಯದು, ಯೂಸ್ ನಾವೆಲ್ಟಿ, ಚಾಲೆಂಜ್
ಆ್ಯಂಡ್ ಫೋಕಸ್. ನಿಮ್ಮ ಬ್ರೈನನ್ನು ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗೆ ಇಟ್ಟಾಗ ಅದು ಗ್ರೋತ್ ಬೆಳವಣಿಗೆಯನ್ನು ಟ್ರಿಗರ್ ಮಾಡುತ್ತೆ. ಬ್ರೈನ್ ಬೆಳೆಯೋದು ಯಾವಾಗ ಅಂದರೆ ನೀವು ಹೊಸದನ್ನು ಕಲಿತಾಗ, ಸ್ವಲ್ಪ ಕಷ್ಟವಾದ ಟಾಸ್ಕ್ಗೆ ಮುಂದೆ ನಿಂತಾಗ, ಅದಕ್ಕೆ ಫುಲ್ ಅಟೆನ್ಷನ್ ಕೊಟ್ಟಾಗ. ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗೆ ಬಂದಾಗ ತುಂಬ ಕಷ್ಟನೂ ಆಗಬಾರ್ದು, ತುಂಬ ಈಸಿ ಕೂಡ ಆಗಬಾರ್ದು. ಆ ಮಧ್ಯದಲ್ಲಿರುವ ಸ್ವೀಟ್ ಸ್ಪಾಟ್ನಲ್ಲಿ ಬ್ರೈನ್ ಹೊಸ ನರ್ವ್ ಕನೆಕ್ಷನ್ಸ್ ಬಿಲ್ಡ್ ಆಗುತ್ತೆ. ಇದಕ್ಕೆ ಮಕ್ಕಳು ಹೊಸ ಗೇಮ್ಸ್ ಅಥವಾ ಪಜಲ್ಸ್ ಟ್ರೈ ಮಾಡಿದಾಗ ತುಂಬ ಬೇಗ ಕಲಿತಾರೆ. ಅಂದರೆ ಅವರ ಬ್ರೈನ್ ಹೊಸ ಕನೆಕ್ಷನ್ಸ್ನ ವೇಗವಾಗಿ ಬಿಲ್ಡ್ ಮಾಡ್ತಿರತ್ತೆ. ಟೀನೇಜರ್ಗಳು ಹೊಸ ಸ್ಕಿಲ್ಸ್ ಕಲಿಯೋದಕ್ಕೆ ಶುರು ಮಾಡಿದಾಗ ಅವರ ಬ್ರೈನ್ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ. ಅಡಲ್ಟ್ಸ್ ಮೆಂಟಲಿ ಶಾರ್ಪ್ ಆಗಿರೋದು ಯಾವಾಗ ಅಂದರೆ ಅವರು ತಮ್ಮನ್ನೇ ತಾವು ಚಾಲೆಂಜ್ ಮಾಡ್ತಾ ಇದ್ದಾಗ. ರೀಡಿಂಗ್, ಲರ್ನಿಂಗ್, ಫಿಟ್ನೆಸ್, ಕ್ರಿಯೇಟಿವ್ ವರ್ಕ್, ಹೊಸ ಸ್ಕಿಲ್ಸ್ ಪ್ರಾಕ್ಟೀಸ್ ಇವೆಲ್ಲದರ ಕಂಟಿನ್ಯೂಯಸ್ ಚಾಲೆಂಜ್ ಮೂಲಕ ಬ್ರೈನ್ ಅಲರ್ಟ್, ಫೋಕಸ್ಡ್ ಹಾಗೂ ಸ್ಟ್ರಾಂಗ್ ಆಗಿ ಇರುತ್ತೆ. ಫಿಫ್ತ್, ಸಿಂಪಲ್ 8 ವೀಕ್ ಬ್ರೈನ್ ರಿವೈರಿಂಗ್ ಪ್ಲಾನ್. ಇಲ್ಲಿ ಒಂದು ಸಿಂಪಲ್ 8 ವೀಕ್ಸ್ ಬ್ರೈನ್ ರಿವೈರಿಂಗ್ ಪ್ಲಾನ್ ಇದೆ. ವೀಕ್ 1 to 2 ಮೊದಲ 2 ವಾರ ಒಂದು ಸಣ್ಣ ಹ್ಯಾಬಿಟ್ ಜೊತೆಗೆ ಶುರು ಮಾಡಿ. ಎಕ್ಸಾಂಪಲ್, ಬ್ರಷ್ ಮಾಡಿದ ನಂತರ 10 ಮಿನಿಟ್ಸ್ ಒಂದು ಸ್ಕಿಲ್ ಪ್ರಾಕ್ಟೀಸ್ ಮಾಡೋದು. ವೀಕ್ 3 to 4 ಮುಂದಿನ 2 ವಾರ ಒಂದು ಸ್ಮಾಲ್ ಚಾಲೆಂಜಸ್ ಆ್ಯಡ್ ಮಾಡಿ. ಉದಾಹರಣೆ, ವಾರದಲ್ಲಿ 3 ದಿನ ಎಕ್ಸಸೈಸ್ ಆ್ಯಡ್ ಮಾಡ್ಕೊಳ್ಳಿ. ವೀಕ್ 5 to 8 ದಿನಕ್ಕೆ 10 ಮಿನಿಟ್ಸ್ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ 7 to 8 ಅವರ್ಸ್ ನಿದ್ರೆ ಕಂಪಲ್ಸರಿ ಮಾಡಿ. ವೀಕ್ಲಿ ಒನ್ಸ್ ನಿಮ್ಮ ಪ್ರೋಗ್ರೆಸ್ಸನ್ನು ಚೆಕ್ ಮಾಡಿ. ಈ 8 ವಾರಗಳ ಕೊನೆಗೆ ನಿಮ್ಮ ಹೊಸ ಹ್ಯಾಬಿಟ್, ಕ್ಯೂ, ರೋಟೀನ್, ರಿವಾರ್ಡ್ ಮೂಲಕ ಆಟೋಮೆಟಿಕ್ ಆಗಲು ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಮ ಬ್ರೈನ್ ಲಿಟ್ರಲಿ ರಿವೈರಿಂಗ್ ಆಗ್ತಾ ಇರುತ್ತೆ. ಹೇ ಫ್ರೆಂಡ್, ನಮ್ಮ ಬ್ರೈನ್ ಫಿಕ್ಸ್ಡ್ ಅಲ್ಲ, ಅದು ನಿಮ್ಮ ಜೊತೆಗೆ ಅದು ಕೂಡ ಬೆಳೀತಾ ಇರುತ್ತೆ. ಇವತ್ತು ಒಂದು ಸ್ಮಾಲ್ ಹ್ಯಾಬಿಟ್ ತಗೊಳ್ಳಿ, ಅದಕ್ಕೆ ಸ್ಟಿಕ್ ಆಗಿ ರಿಪೀಟ್ ಮಾಡಿ. ನಿಮ್ಮ ಬ್ರೈನ್ ಸ್ಲೋಲಿ ಬಟ್ ಶೋರ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂದರೆ ಲೈಕ್ ಮಾಡಿ. ನೀವು ಕೇರ್ ಮಾಡುವ ವ್ಯಕ್ತಿಗಳೊಂದಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್, ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಬ್ರೈನ್ ಪವರ್ ಸೀರೀಸ್ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಬ್ರೈನ್ ಪವರ್ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, please take care of yourself.